ಬಾಯಿಯಲ್ಲಿಟ್ಟರೆ ಹಾಗೆ ಕರಗಬೇಕು, ಅಷ್ಟು ಮೃದುವಾಗಿ ರವೆ ಉಂಡೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಈ ರವೆ ಉಂಡೆನ ಮಾಡೋದಕ್ಕೆ ಸಕ್ಕರೆ ಪಾಕ ಬರೆಸೋದೆಲ್ಲ ಏನು ಬೇಡ, ತುಂಬ ಈಸಿಯಾಗಿ ಮೊದಲನೇ ಸಲ ಮಾಡೋರು ಕೂಡ ಸುಲಭವಾಗಿ ಮಾಡ್ಕೋಬೋದು. ಇದನ್ನು ಮಾಡೋದು ಹೇಗೆ ಅಂದರೆ, ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಿದ್ದೀನಿ. ಜೊತೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು. ನಮ್ಮನೇಲಿ ತುಪ್ಪ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಕಂಪ್ಲೀಟಾಗಿ ತುಪ್ಪನೇ ಹಾಕ್ಕೋಬೋದು. ಈ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ 15ರಿಂದ 16 ಆಗುವಷ್ಟು ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಬಣ್ಣ ಬದಲಾಗ್ತಿದೆ ಅನ್ನೋ ಟೈಮಲ್ಲಿ 15 ದ್ರಾಕ್ಷಿಗಳನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆಗ್ತಿದೆ ಅನ್ನೋ ಟೈಮಲ್ಲಿ 2.5 ಕಪ್ ಆಗುವಷ್ಟು ಮೀಡಿಯಮ್ ರವೆನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಉಪ್ಪಿಟ್ಟು ರವೆ ಅಂತೀವಲ್ಲ, ಅದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಿದ್ದರೆ ಇದನ್ನು ಚಿರೋಟಿ ರವೆಲ್ಲೂ ಮಾಡ್ಕೋಬೋದು. ಆದರೆ ಚಿರೋಟಿ ರವೆಗಿಂತ ಈ ರೀತಿ ಮೀಡಿಯಮ್ ರವೆಲ್ಲಿ ಮಾಡೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಮುದ್ದೆ ರೀತಿಯಾಗಲ್ಲ. ಈಗ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆ ಎಲ್ಲ ಒಳ್ಳೆ ಪರಿಮಳ ಬರೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಚಿರೋಟಿ ರವೆ ಆಗಿದ್ದರೆ ತುಂಬ ಬೇಗ ಫ್ರೈ ಆಗಿಬಿಡುತ್ತೆ. ನಾನಿಲ್ಲಿ ಮೀಡಿಯಮ್ ರವೆ ತಗೊಂಡಿರೋದ್ರಿಂದ ಸ್ವಲ್ಪ ಸಮಯ ಹಿಡಿಯುತ್ತೆ. ಜೊತೆಗೆ ಆ ರವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆ ತುಪ್ಪ ಅಂಶನೆಲ್ಲ ಬಿಟ್ಟು ರವೆ ಎಲ್ಲ ಬಿಡಿಬಿಡಿಯಾಗುತ್ತೆ. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈಗ ರವೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆ ಎಣ್ಣೆ ತುಪ್ಪ ಎಲ್ಲ ಡ್ರೈ ಆಗಿದೆ. ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಬಾಣಲೆನ ಕೆಳಗಿಳಿಸ್ಕೊಂಡಿದ್ದೀನಿ. ಇದಕ್ಕೆ 3/4 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ತೊಗೊಂಡಿರೋದು 2.5 ಕಪ್ ರವೆಗೆ ಮೊದಲಿಗೆ 3/4 ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೇ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಈ ಸಕ್ಕರೆನ ಪುಡಿ ಮಾಡಿಲ್ಲ ನಾನು, ಪೂರ್ತಿ ನೀವು ಹಾಗೇ ಸಕ್ಕರೆನ ಹಾಕ್ಕೋಬೋದು. ಆ ರೀತಿ ಸಕ್ಕರೆ ಹಾಕೋದ್ರಿಂದ ತಿನ್ನಬೇಕಾದ್ರೆ ಸ್ವಲ್ಪ ಸಕ್ಕರೆ ಗಟ್ಟಿಯಾಗಿ ಸಿಗುತ್ತೆ, ದಪ್ಪ ಇರುತ್ತೆ. ಕೆಲವೊಂದು ಸಕ್ಕರೆ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಪುಡಿ ಮಾಡಿಕೊಂಡು ಆನಂತರ ಮತ್ತೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ನಂತರ 1 ಕಪ್ ಆಗುವಷ್ಟು ತುರಿದಿಟ್ಟಿದ್ದಂತಹ ಒಣ ಕೊಬ್ಬರಿ, ಇದ್ರ ಜೊತೆಗೇ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುರಿದಿರೋಂತಹ ಕೊಬ್ಬರಿ ಹಾಗೆ ಕೊಬ್ಬರಿ ಪುಡಿನ ಸೇರಿಸೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಹಾಗಾಗಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಕೊಬ್ಬರಿ ಪುಡಿ ಇಲ್ಲ ಅಂತ ಅಂದರೆ ತುರಿದಿರೋಂತಹ ಕೊಬ್ಬರಿನೇ ಸಹ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಕಪ್ ಆಗುವಷ್ಟು ಕಾಯಿಸಿ ಬೆಚ್ಚಗಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಸಿ ಹಾಲನ್ನು ಬಳಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಾಗಾಗಿ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಬೆಚ್ಚಗಿರಬೇಕು, ಅಲ್ಲಿವರೆಗೂ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಆ ಹಾಲನ್ನ ಸೇರಿಸ್ಕೋಬೇಕು. ನನಗೆ ಇಲ್ಲಿ 2.5 ಕಪ್ ರವೆಗೆ 1 ಕಪ್ ಆಗುವಷ್ಟು ಹಾಲು ಸಾಕಾಯಿತು. ಕೆಲವೊಂದು ರವೆ ನೀರಿನ ಅಂಶನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ಹಾಗಾಗಿ ನೀವು ಬಳಸುವಂತಹ ರವೆಲೇನಾದರೂ ಇನ್ನೂ ಸ್ವಲ್ಪ ಹಾಲಂಶ ಬೇಕಿತ್ತು ಅಂದರೆ ಹಾಲು ಅಥವಾ ನೀರು ಯಾವುದನ್ನಾದರೂ ನೀವು ಸೇರಿಸ್ಕೋಬೋದು. ನೋಡಿ, ಹಾಲನ್ನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಹಾಲಿನ ಅಂಶ ಆಗಲಿ ಅಥವಾ ನಾವು ಹಾಕಿರೋಂತಹ ಬೇರೆ ಪದಾರ್ಥಗಳು ಹೊಂದ್ಕೊಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆಗಳಾಗಿ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಉಂಡೆ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಮೇಲೆ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಬಾದಾಮಿನ ಹಾಕ್ಕೊಂಡಿದ್ದೀನಿ. ಬಾದಾಮಿನ ಹಾಕ್ಕೊಂಡು ಮತ್ತೆ ಒಂದು ಸಲ ಅದನ್ನು ಉಂಡೆ ಮಾಡಿ ಕೊಬ್ಬರಿ ಪುಡಿಲಿ ಈ ರೀತಿ ರವೆ ಉಂಡೆನ ಹೊರಳಿಸಿದ್ರೆ ರುಚಿಯಾಗಿರುವಂತಹ ರವೆ ಉಂಡೆ ರೆಡಿ ಆಗುತ್ತೆ. ನೀವು ಮನೇಲಿ ನಾರ್ಮಲಾಗಿ ಮಾಡೋದಕ್ಕೂ ಈ ವಿಧಾನದಲ್ಲಿ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಈ ವಿಧಾನದಲ್ಲಿ ಮಾಡಿ ನೋಡಿ, ಒಂದು ತಿನ್ನೋರು 4ರಿಂದ 5 ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಡೆಸಿಕೇಟೆಡ್ ಕೊಕೊನೆಟ್ ಇಲ್ಲ ಅಂತ ಅಂದರೆ ಮನೇಲಿರುವಂತಹ ಕೊಬ್ಬರಿನ ಕಪ್ಪು ಭಾಗ ತೆಗೆದು ಬಿಳಿ ಭಾಗನ ಒಂದು ಸಲ ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಂಡ್ರೆ ಡೆಸಿಕೇಟೆಡ್ ಕೊಕೊನೆಟ್ ಪೌಡರ್ ರೆಡಿ ಆಗುತ್ತೆ. ನೋಡಿ, ಇದೇ ವಿಧಾನದಲ್ಲಿ ಎಲ್ಲ ರವೆ ಉಂಡೆಗಳನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ನೋಡ್ತಾ ಇದ್ದೀರಲ್ವ, ಎಲ್ಲ ಒಂದೇ ಸಮನಾಗಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನೀವು 1 ವಾರ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು, ಅಷ್ಟೇ ಮೃದುವಾಗಿರುತ್ತೆ. ಮಾಡಿದಾಗ ಹೇಗಿರುತ್ತೋ ಹಾಗೆ ಇರುತ್ತೆ, ಸ್ವಲ್ಪನೂ ಸಹ ಗಟ್ಟಿ ಆಗೋದಿಲ್ಲ. ನೋಡಿದ್ರಿ ಅಲ್ವಾ ಪಾಕ ಇಲ್ಲದೆ ಹೇಗೆ ರವೆ ಉಂಡೆನ ಮಾಡ್ಕೊಳ್ಳೋದಂತ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ನಾಳೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.